ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಒಂದು ಕ್ಷಣ ನೀವು ಇಲ್ಲಿ ಸ್ಟಾಪ್ ಮಾಡಿ. ಯಾಕೆಂದರೆ ಇದು ಕೇಳ್ತಾ ಇರೋದು ಕೇವಲ ಜ್ಯೋತಿಷ್ಯ ಅಲ್ಲ, ಇದು ನಿಮ್ಮ ಮುಂದಿನ ದಿನಗಳ ದಾರಿದೀಪ ಆಗಿರುತ್ತೆ. ನೀವು ಇದನ್ನು ಪೂರ್ಣವಾಗಿ ಕೇಳಿದರೆ ನೀವು ಜೀವನದಲ್ಲಿ ನಡೀತಾ ಇರುವ ದೊಡ್ಡ ಬದಲಾವಣೆಗೆ ನೀವು ಸಿದ್ಧರಾಗ್ತೀರಿ. ಹೌದು ಫ್ರೆಂಡ್ಸ್, ಮುಂದಿನ 48 ಗಂಟೆಗಳು ನಿಮ್ಮ ಬದುಕಲ್ಲಿ ಒಂದು ಹೊಸ ಗಾಳಿ ಬೀಸುವ ಸಮಯ ಆಗಿರುತ್ತೆ. ನೀವು ವರ್ಷಗಳಿಂದ ಎದುರು ನೋಡ್ತಿದ್ದ ಸುದ್ದಿ ಈಗ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ. ಆದರೆ ಒಂದು ಸಣ್ಣ ಪರೀಕ್ಷೆಯ ಒಂದು ಜೊತೆಗೆ ಬರುತ್ತೆ. ಮಿಥುನ ರಾಶಿಯವರೇ, ನೀವು ವಾಯುತತ್ವದವರು. ನಿಮ್ಮ ರಾಶ್ಯಾಧಿಪತಿ ಬುಧ. ನೀವು ಬುದ್ಧಿವಂತಿಕೆ, ಸಂವಹನ ಮತ್ತು ಚತುರತೆಯ ಪ್ರತೀಕ. ನೀವು ಎರಡು ಮನಸ್ಸು ಹೊಂದಿದವರು. ಒಂದು ಕ್ಷಣದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಮತ್ತೊಂದು ಕ್ಷಣದಲ್ಲಿ ಅದನ್ನು ಬದಲಾವಣೆ ಮಾಡ್ತೀರಿ. ನಿಮ್ಮ ಮಾತಿನಿಂದಲೇ ನೀವು ಎಲ್ಲರನ್ನೂ ಕೂಡ ಗೆಲ್ತೀರಿ. ಆದರೆ ಇಷ್ಟು ದಿನ ನಿಮ್ಮ ಮಾತಿಗೆ ಬೆಲೆ ಸಿಕ್ಕಿಲ್ಲ. ನೀವು ಹೇಳಿದ ಸತ್ಯವನ್ನು ಜನ ನಂಬಿಲ್ಲ. ನೀವು ಮಾಡಿದ ಸಹಾಯವನ್ನು ಜನ ಮರೆತಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಎಷ್ಟೇ ನೀವು ಪ್ಲ್ಯಾನ್ ಮಾಡಿದರೂ, ಯೋಜನೆ ಮಾಡಿದರೂ ಕೂಡ ಕೊನೆ ಗಳಿಗೆಯಲ್ಲಿ ಎಲ್ಲವೂ ಕೂಡ ತಲೆ ಕೆಳಗಾಗ್ಬಿಡುತ್ತೆ. ಪ್ರೀತಿಯಲ್ಲಿ ಮೋಸ, ಉದ್ಯೋಗದಲ್ಲಿ ಅಸ್ಥಿರತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ನಿಮ್ಮನ್ನು ಕಾಡ್ತಾನೆ ಇವೆ. ಇದು ಯಾದೃಚ್ಛಿಕ ಅಲ್ಲ. ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ವಕ್ರವಾಗಿದ್ದ ಮತ್ತು ರಾಹುಕೇತುಗಳ ಪ್ರಭಾವ ನಿಮ್ಮ ಮೇಲೆ ಇತ್ತು. ನಿಮ್ಮ ಸುತ್ತ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಆದರೆ ಈಗ ಕೇಳಿ ಮಿಥುನ ರಾಶಿಯವರೇ, ಕಾಲ ಅನ್ನೋದು ಬದಲಾಗಿದೆ. ಬುಧ ಗ್ರಹ ಈಗ ಮಾರ್ಗೀಯ ಆಗಿದ್ದಾರೆ. ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ವಾಕ್ ಶಕ್ತಿ ಮತ್ತು ಜಾಗೃತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಒಂದು ವಿಶಿಷ್ಟ ಸಂಕೇತವನ್ನು ನೋಡ್ತೀರಿ. ಅದು ಹಸಿರು ಬಣ್ಣದ ಗಿಳಿಯಾಗಿರ್ಬೋದು, ಅಥವಾ ಪದೇ ಪದೇ ಕಾಣಿಸಿಕೊಳ್ಳುವ ಸಂಖ್ಯೆ 5 ಆಗಿರಬಹುದು, ಅಥವಾ 2 ಒಂದೇ ರೀತಿ ಘಟನೆಗಳು ಒಂದೇ ದಿನ ನಡಿಬಹುದು. ಈ ಸಂಕೇತವನ್ನು ನೀವು ಅಲಕ್ಷ್ಯ ಮಾಡಬಾರ್ದು. ಇದು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶದ ಬಾಗಿಲು ತೆರೆಯುವ ಸೂಚನೆ ಆಗಿರುತ್ತೆ. ಮಿಥುನ ರಾಶಿಯವರೇ, ಈಗ ನೀವು 3 ವಿಷಯಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಮೊದಲನೆಯದು ನಿಮ್ಮ ಮಾತು. ನೀವು ಆಡುವ ಮಾತು ಈಗ ಮಂತ್ರದಂತೆ ಕೆಲಸ ಮಾಡುತ್ತೆ. ಆದ್ದರಿಂದ ಯಾರಿಗೂ ಶಾಪ ಹಾಕಬೇಡಿ, ಕೆಟ್ಟ ಮಾತು ಆಡಬೇಡಿ, ಸುಳ್ಳು ಹೇಳಬೇಡಿ. ಎರಡನೇ ಏನಪ್ಪ ಅಂದರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಏನಿದೆ, ನಿಮ್ಮ ಸುತ್ತ ಇರುವ ಎಲ್ಲರೂ ಕೂಡ ನಿಮ್ಮ ಹಿತೈಷಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ನಿಮ್ಮ ರಹಸ್ಯಗಳನ್ನು ತಿಳ್ಕೊಂಬಿಟ್ಟು ಅದನ್ನೇ ನಿಮ್ಮ ವಿರುದ್ಧ ಬಳಸ್ತಾರೆ. ಮೂರನೆಯದು ನಿಮ್ಮ ಪ್ರಯಾಣ. ಹಠಾತ್ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್, ದಾಖಲೆಗಳೇನಿದೆ ಅವನ್ನ ಹುಷಾರಾಗಿಟ್ಕೊಳ್ಳಿ. ಈಗ ನಾನು ನಿಮಗೆ 3 ಎಚ್ಚರಿಕೆಯ ಸಂಕೇತಗಳನ್ನು ಕೂಡ ಹೇಳ್ತೀನಿ. ಇವು ನಿಮ್ಮ ಜೀವನದಲ್ಲಿ ಕಂಡು ಬಂದರೆ ತಕ್ಷಣ ಎಚ್ಚೆತ್ಕೋಬೇಕು. ಮೊದಲ ಸಂಕೇತ ಏನು ಅಂದರೆ, ಮುಖ್ಯ ಕೆಲಸಕ್ಕೆ, ಇಂಪಾರ್ಟೆಂಟ್ ಕೆಲಸಕ್ಕೆ ಏನಾದರೂ ಹೋಗಬೇಕಾದ್ರೆ ಪದೇ ಪದೇ ತೊಡಕು ಆಗೋದು, ವಾಹನ ಕೆಟ್ಟು ಹೋಗೋದು ಅಥವಾ ದಾಖಲೆ ಮರೆತು ಹೋಗೋದು. ಎರಡನೇ ಸಂಕೇತ, ರಾತ್ರಿ ಏನಾದರೂ ನೀವು ಮಲ್ಕೊಂಡಾಗ ತಕ್ಷಣ ಎಚ್ಚರಾಗಿ ಬಿಡೋದು ಮತ್ತು ಭಯ ಆಗೋದು, ಅದರಲ್ಲೂ ಕೂಡ ಗಾಳಿ ಬಿಸಿದ ಶಬ್ದ ಕೇಳೋದು. ಮೂರನೇ ಸಂಕೇತ, ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳು ಪದೇ ಪದೇ ಹ್ಯಾಂಗ್ ಆಗೋದು. ಈ 3ರಲ್ಲಿ 2 ಸಂಕೇತಗಳು ಕಂಡುವಂತಂದರೆ ನಿಮ್ಮ ಮೇಲೆ ಯಾರೋ ಮಾಡಿದ ಮಾಟ ಅಥವಾ ಕೆಟ್ಟ ದೃಷ್ಟಿ ಇದೆ ಅಂತ ತಿಳ್ಕೊಂಬಿಡಿ. ಆದರೆ ಹೆದರಬೇಡಿ, ಯಾಕೆಂದರೆ ಇದಕ್ಕೆ ಸುಲಭ ಪರಿಹಾರ ಇದೆ. ಮಿಥುನ ರಾಶಿಯವರೇ, ನಿಮ್ಮ ವೃತ್ತಿ ಜೀವನದಲ್ಲಿ ಈಗ ಸುವರ್ಣ ಅವಕಾಶ ಅನ್ನೋದು ಬರ್ತಾ ಇದೆ. ಬರವಣಿಗೆ, ಮಾಧ್ಯಮ, ಮಾರ್ಕೆಟಿಂಗ್, ವ್ಯಾಪಾರ, ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಲಾಭದ ಕಾಲ ಆಗಿರುತ್ತೆ. ಹೊಸ ಉದ್ಯೋಗ ಸಿಗುತ್ತೆ. ಈಗ ಇರುವ ಕೆಲಸದಲ್ಲಿ ಸಂಬಳ ಹೆಚ್ಚಳ ಆಗುತ್ತೆ. ನಿಮ್ಮ ಐಡಿಯಾಗಳಿಗೆ ಮನ್ನಣೆ ಸಿಗುತ್ತೆ. ನೀವು ಮಾಡುವ ಪ್ರೆಸೆಂಟೇಷನ್ ಎಲ್ಲರ ಮನಸ್ಸು ಗೆಲ್ಲುತ್ತೆ. ವಿದೇಶದಿಂದ ಒಳ್ಳೆಯ ಸುದ್ದಿ ಮತ್ತು ಆನ್ಲೈನ್ ವ್ಯಾಪಾರ ಮಾಡೋರಿಗೆ ದೊಡ್ಡ ಆರ್ಡರ್ ಸಿಗುತ್ತೆ. ಆದರೆ ಇದಕ್ಕಾಗಿ ನೀವು ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಹಸಿರು ಹೆಸರು ಕಾಳು ಮತ್ತು ಬೆಲ್ಲ ನೈವೇದ್ಯ ಮಾಡಬೇಕು. ಓಂ ಬೂಂ ಬುಧಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗಿ ಎಲ್ಲ ಕೆಲಸ ಕೂಡ ಈಸಿಯಾಗಿ ಆಗುತ್ತೆ. ಮಿಥುನ ರಾಶಿಯ ಮಹಿಳೆಯರಿಗೆ ವಿಶೇಷ ಸೂಚನೆ ಏನಂದರೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ. ಅತ್ತೆ ಸೊಸೆ ಜಗಳ ದೂರವಾಗುತ್ತೆ. ಮಕ್ಕಳು ವಿದ್ಯೆಯಲ್ಲಿ ಮುಂದೆ ಬರ್ತಾರೆ. ಅವಿವಾಹಿತರಿಗೆ ಮುಂದಿನ 6 ತಿಂಗಳಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ. ನಿಮ್ಮ ಸಂಗಾತಿ
ವಿದ್ಯಾವಂತ ಮಾತುಗಾರ ವ್ಯಕ್ತಿಯಾಗಿರುತ್ತಾರೆ. ಪ್ರೀತಿಯಲ್ಲಿ ಇರುವವರಿಗೆ ನಿಮ್ಮ ಸಂಬಂಧಕ್ಕೆ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಅನ್ನೋದು ಸಿಗುತ್ತೆ. ಆದರೆ ಗಾಸಿಪ್ ಮತ್ತು ಮೂರನೇ ವ್ಯಕ್ತಿಯ ಮಾತಿಗೆ ನೀವು ಕಿವಿಗೊಡಬಾರ್ದು. ಗರ್ಭಿಣಿಯರು ಹಸಿರು ಬಳೆ ಧರಿಸಿ ಮತ್ತು ತುಳಸಿ ಗಿಡಕ್ಕೆ ನೀರು ಹಾಕಿ ಹೆರಿಗೆ ಸಮಯ ಹತ್ತಿರ ಆದಾಗ ನಿಮಗೆ ಹೆರಿಗೆ ಅನ್ನೋದು ಸುಲಭ ಆಗುತ್ತೆ. ನ್ಯಾಚುರಲ್ ಡೆಲಿವರಿ ಅನ್ನೋದು ಆಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಆರ್ಥಿಕ ಸ್ಥಿತಿ ಈಗ ಉತ್ತಮ ಆಗ್ತಾ ಇದೆ. ನೀವು ಸಾಲ ಮಾಡಿದರೆ ಅದನ್ನು ತೀರಿಸುವ ದಾರಿ ಸಿಗುತ್ತೆ. ಹಳೆಯ ಹಣ ವಸೂಲಿ ಆಗುತ್ತೆ. ಶೇರ್ ಮಾರ್ಕೆಟ್ ಮತ್ತು ಟ್ರೇಡಿಂಗ್ ಮಾಡೋರಿಗೆ ಲಾಭ ಆಗುವ ಕಾಲ. ಆದರೆ ಆಸೆಪಟ್ಟು ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಬೇಡಿ. ಬರವಣಿಗೆಯ ಮೂಲಕ ಹಣ ಗಳಿಸುವ ಮೂಲಕ ಯೋಗ ಅನ್ನೋದು ಇದೆ. ನಿಮಗೆ ಯೂಟ್ಯೂಬ್ ಲಾಗ್ ಅಥವಾ ಫ್ರೀಲ್ಯಾನ್ಸ್ ಕೆಲಸ ಮಾಡೋರಿಗೆ ಆದಾಯ ಹೆಚ್ಚಾಗುತ್ತೆ. ಮನೆ ಕಟ್ಟುವ ಅಥವಾ ವಾಹನ ಕೊಳ್ಳುವ ಯೋಗ ಅನ್ನೋದು ಕೂಡ ಇದೆ. ಆದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಕೈಯಿಂದ ದಾನ ಹೆಚ್ಚು ನಡೆಯಲಿ. ಅದರಲ್ಲೂ ಕೂಡ ಬುಧವಾರದ ದಿನ ಹಸಿರು ಬಟ್ಟೆ, ಹಸಿರು ಹೆಸರು ಕಾಳು ಮತ್ತು ಪುಸ್ತಕ ದಾನ ಮಾಡಿದರೆ ಬುಧ ಗ್ರಹ ಬಲಗೊಳ್ತಾನೆ. ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಕೊಡೋದು ಮಹಾಪುಣ್ಯ ಆಗಿರುತ್ತೆ. ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ತುಳಸಿ ಗಿಡ ಇಟ್ಟು ಪ್ರತಿದಿನ ನೀರು ಹಾಕಿ ಹಣಕಾಸಿನ ಅಡಚಣೆ ದೂರ ಆಗುತ್ತೆ. ಈಗ ನಾನು ನಿಮಗೆ ಒಂದು ಶಕ್ತಿಶಾಲಿ ಪರಿಹಾರ ಹೇಳ್ತೀನಿ. ಇದನ್ನು ನೀವು ಮುಂದಿನ 11 ಬುಧವಾರ ತಪ್ಪದೇ ಮಾಡಬೇಕು. ಒಂದು ಹಸಿರು ಬಟ್ಟೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹೆಸರು ಕಾಳು, ಅಂದರೆ ಹಸಿರು ಹೆಸರು ಕಾಳು, 5 ಏಲಕ್ಕಿ ಮತ್ತು ₹1 ನಾಣ್ಯ ಇಟ್ಟು ಗಂಟು ಕಟ್ಟಿಬಿಟ್ಟು ಅದನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಡಬೇಕು. ಪ್ರತಿದಿನ ಅದಕ್ಕೆ ನಮಸ್ಕಾರ ಮಾಡಿ ಓಂ ಗಂ ಗಣಪತಿಯೇ ನಮಃ ಅಂತ 11 ಬಾರಿ ಹೇಳಿ. 11ನೇ ಬುಧವಾರ ಆ ಗಂಟನ್ನು ತೆಗೆದುಕೊಂಡು ಹರಿಯುವ ನೀರಲ್ಲಿ ಅಥವಾ ಗಣಪತಿ ದೇವಸ್ಥಾನದ ಹುಂಡಿಗೆ ಹಾಕಿಬಿಡಿ. ಇದು ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ. ನಿಮ್ಮ ಮಾತಾಡುವ ಮಾತಿಗೆ ಶಕ್ತಿ ಬರುತ್ತೆ. ನೀವು ಅಂದುಕೊಂಡ ಕೆಲಸ ನೆರವೇರುತ್ತೆ. ನಿಮ್ಮ ಮೇಲೆ ಇರುವ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಗೊಂದಲದ ದಿನಗಳು ಮುಗಿತಾ ಬಂದಿವೆ. ಈಗ ನಿಮ್ಮ ಸ್ಪಷ್ಟತೆಯ ಕಾಲ ಅನ್ನೋದು ಶುರುವಾಗಿದೆ. ನೀವು ಇಷ್ಟು ದಿನ ಅನುಭವಿಸಿದ ಅವಮಾನಕ್ಕೆ ಈಗ ಗೌರವ ಅನ್ನೋದು ಸಿಗ್ತಾ ಇದೆ. ನಿಮ್ಮ ಪ್ರತಿಭೆಗೆ ಈಗ ವೇದಿಕೆ ಅನ್ನೋದು ಸಿಗ್ತಾ ಇದೆ. ನೀವು ಕೇವಲ ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಂಬಿಕೆ ಇಡಬೇಕು ಮತ್ತು ಕಠಿಣ ಪರಿಶ್ರಮ ಮಾಡಬೇಕು. ದೇವರು ನಿಮ್ಮ ಜೊತೆ ಇದ್ದಾನೆ. ನಿಮ್ಮ ಇಷ್ಟ ದೇವರಾದ ವಿಷ್ಣುವನ್ನು ಆರಾಧಿಸಿ, ಭಗವದ್ಗೀತೆ ಓದುವ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿಮ್ಮ ಹಿರಿಯರ ಮಾತು ಕೇಳಿ ಅವರ ಆಶೀರ್ವಾದ ಪಡೀರಿ. ನಿಮ್ಮ ಜೀವನದಲ್ಲಿ ಈಗ ಹೊಸ ಬೆಳಕು ಮೂಡ್ತಾ ಇದೆ. ಅದನ್ನು 2 ಕೈಗಳಿಂದ ಸ್ವಾಗತಿಸಿ. ನೀವು ಹುಟ್ಟಿದ್ದೇ ಸಾಧನೆ ಮಾಡೋದಕ್ಕೆ, ಹಿಂದೆ ಉಳಿಯೋದಕ್ಕೆ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕುಲದೇವತೆಯ ಹೆಸರನ್ನು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.